ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಣಿಭದ್ರ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಗೋರೋಜನ ಕುಂಕುಮ ಮತ್ತು ಕೆಂಪು ಚಂದನದಿಂದ ಬೂರ್ಜು ಪತ್ರದ ಮೇಲೆ ಇಲ್ಲವೇ ತಾಮ್ರದ ತಗಡಿನ ಮೇಲೆ 3 ರೇಖೆಗಳ ಚೌಕವನ್ನ, ಅಂದರೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಚಿತ್ರವನ್ನ ಬರೆಯಬೇಕು. ಒಳಗಡೆ ಮೊದಲ ಸಾಲಿನಲ್ಲಿ 5 ಬಾರಿ ಸಮ್ ಎಂದು ಬರೆದು ಪಕ್ಕದಲ್ಲಿ ಇ ಬರೆಯಬೇಕು. ನಂತರ ಎರಡನೇ ಸಾಲಿನಲ್ಲಿ 2 ಸಲ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಮಂತ್ರವನ್ನ ಅಥವಾ ಅಕ್ಷರವನ್ನ ಬರೆಯಬೇಕು. ನಂತರ 3ನೇ ಸಾಲಿನಲ್ಲೂ ಕೂಡ 4ನೇ ಸಾಲಿನಲ್ಲೂ ಕೂಡ ಬರೆಯಬೇಕು. ನಂತರ ಕೊನೆಯ ಸಾಲಿನಲ್ಲೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಅಕ್ಷರವನ್ನ ಬರೆಯಬೇಕು. ಅದಾದ ನಂತರ ಯಂತ್ರವನ್ನ ಪೂಜಿಸಬೇಕು. ಇದಕ್ಕೆ ಹಲವು ಬಣ್ಣಗಳಿಂದ, ಅಂದರೆ ದಾರದಿಂದ, ಬಣ್ಣದ ದಾರಗಳಿಂದ ಸುರುಳಿ ಸುತ್ತಿ ಕಟ್ಟಬೇಕು ಈ ಒಂದು ಯಂತ್ರಕ್ಕೆ. ನಂತರ ಮಾನವನ ಮೂರ್ತಿಯನ್ನು ಮಣ್ಣಿನಿಂದ ರಚಿಸಿ ಹೃದಯದ ಬಳಿ ಯಂತ್ರವನ್ನಿರಿಸಿ ಕುಂಬಾರರ ಹೆಗವಿನಲ್ಲಿ 3 ದಿನಗಳ ಕಾಲ ಸುಡಬೇಕು. ಸುಡುವ ಸಮಯದಲ್ಲಿ ಓಂ ದೇವದತ್ತ, ಅಂದರೆ ವ್ಯಕ್ತಿಯ ಹೆಸರನ್ನ ಹೇಳಬೇಕು. ವೇಗನೆ ಆಕರ್ಷೆಯ ಮಣಿಭದ್ರ ಸ್ವಯ ಎಂದು 108 ಬಾರಿ ಜಪಿಸಬೇಕು. ಇದರಿಂದ ದೂರದಲ್ಲಿರುವ ವ್ಯಕ್ತಿಯು ಆಕರ್ಷಿತನಾಗಿ ನಮ್ಮಲ್ಲಿ ಬರುವನು ಮತ್ತು ನಿಮ್ಮ ಮಾತನ್ನ ಕೇಳುವನು ಎಂಬುದು ಈ ಒಂದು ಯಂತ್ರದ ಅರ್ಥವಾಗಿದೆ. ಇಲ್ಲಿಗೆ ಈ ಯಂತ್ರ ಮಾಡುವುದು, ಅಂದರೆ ಈ ಯಂತ್ರವನ್ನ ನೀವು ಹೇಗೆ ಮಾಡುವುದು ಅನ್ನುವಂಥ ವಿಧಾಯ ಮುಕ್ತಾಯವಾಗುತ್ತದೆ. ಇದೇ ರೀತಿಯ ಯಂತ್ರ, ಮಂತ್ರ, ತಂತ್ರ, ವಶೀಕರಣ, ಇನ್ನಿತರ ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲೂ ಕೂಡ, ವಶೀಕರಣ ಆಗಿರಬಹುದು, ಅತ್ತೆ ಸೊಸೆ ಕಲಹ, ಗಂಡ ಹೆಂಡತಿ ಜಗಳ, ಇನ್ನಿತರ ಯಾವುದೇ ಸಮಸ್ಯೆ ಇದ್ದಲ್ಲೂ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ವಾಟ್ಸಪ್ ನಂಬರ್ಗೆ ಎಂದೇ ವಾಟ್ಸಪ್ ಮಾಡಿ. ಇದರಿಂದ ನಿಮ್ಮ ಒಂದು ಸಮಸ್ಯೆಗಳು ಬಹುಬೇಗನೆ ದೂರವಾಗುತ್ತದೆ. ನಾವು ನಿಮಗೆ ತಕ್ಕ ಪರಿಹಾರ ಕೊಡುತ್ತೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.